ಆರ್ ಟಿ ಮಾಹಿತಿ ಎತ್ತು ಹಾಕಿದ ಮೇಲೆ ಪೊಲೀಸ್ನ ಮೆಂಬರ್ಗಳೆಲ್ಲ ಹೋಗಿ ಪಂಚಾಯತಿ ಹತ್ರಕ್ಕೆ ಬಂದು ಗಲಾಟೆ ಮಾಡಿದ್ದಾರೆ ಅಂದ್ಬಿಟ್ಟು ದೌರ್ಜನ್ಯ ಮಾಡಿದ್ದಾರೆ. ಅಲ್ಲ, ನೀವು ಇದಕ್ಕೆ ಅರ್ಜಿ ಹಾಕ್ಲಿಕ್ಕೆ ಕಾರಣ ಏನು? ಕಾರಣ ನಮ್ಮದು ಒಂದು ಕೊಡಕೆ ಆಯಿತು, ಕೊಡಕೆ ಮಾಡಿದೆ, ನಾವು ಬ್ರೆಡ್ ಏನು ಹಾಕ್ಸಿಲ್ಲ, ಗೋಡೆ ಕಟ್ಟಿಲ್ಲ, ಕಬ್ಬಣ ಹಾಕ್ಬಿಟ್ಟು ಸೀಟ್ ಹಾಕ್ಸಿದ್ದೀನಿ ಸರ್. ಸೀಟ್ ಹಾಕ್ಸಿ ಉದ್ದೇಶಕ್ಕೆ ನಾವು ಹೋಗಿ ಕೇಳಿದ್ರು, ಕೊಡಕೆ ಮಾಡ್ತಾಯಿದ್ದೀನಿ ಸರ್, ನಮಗೆ ಮಾಡಿಕೊಡಿ ಅನ್ನೋದಕ್ಕೆ. ಗೋಡೆ ಕಟ್ಟಬೇಕು, ನೆಲಕ್ಕೆ ಬ್ರೆಡ್ ಹಾಕಬೇಕು, ಗೌಜಿಗೆ ಕಟ್ಟಬೇಕು, ಕಾನೂನು ಪ್ರೊಸೀಜರ್ ಇದೆ ಅಂದರು. ಹಿಂದೆ ಹಿಂಗೆ ಕೊಟ್ಟಿದ್ದೀರಾ ಸರ್ ಅಂತ ನಾನು ಕೇಳಿದ್ದೆ. ಯಾರಿಗೋ ಫೋಟೋ ತೆಗೆದ್ಬಿಟ್ಟು ಯಾರಿಗೋ ಮನೆಗೆ ನೀವು ಅಂಟಿಸ್ಬಿಟ್ಟು ಇದು MR ಎಲ್ಲ ಮಾಡಿಬಿಟ್ಟು ದಾಖಲಾತಿ ಎಲ್ಲ ಹೊಂದಿಸಿ ಅವ್ರು ಬಿಲ್ ಹಾಕಿದ್ರು. ಮುಂದೆ ಕೊಟ್ಟಿರೋ ಕೊಡುಗೆಗಳು ನಿಯಮ ಬಾಹಿರವಾಗಿದ್ದಾವ? ನಿಯಮ ಬಾಹಿರವಾಗೇ ಇದ್ದಾವೆ. ಹಾಗಾಗಿ ನೀವು ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ಹಾಕ್ಲಿಕ್ಕೆ ನೀವು ಮನಸ್ಸು ಮಾಡಿದ್ರಿ, ಇಲ್ಲಾಂದ್ರೆ ಮಾಡ್ತಿರ್ಲಿಲ್ಲ. ಯಾವ ಮಾಡ್ತಿಲ್ಲ ಅನ್ನೋದಕ್ಕಿಂತ ನಾವು ಏನೋ ಒಂದು ಕಚೇರಿಗೆ ಹೋದ್ರೆ ಒಂದು ಸ್ಪಂದಿಸೋದಿಲ್ಲ, ಸಾರ್ವಜನಿಕರಿಗೆ ಹೋದ್ರೆ ಒಂದು ಸ್ಪಂದಿಸೋದಿಲ್ಲ. ಈಗಿರೋ ನಿಮ್ಮ ಚುನಾಯಿತ ಪ್ರತಿನಿಧಿಗಳು ಯಾರು ನಿಮ್ಮನ್ನು ಭೇಟಿಯಾಗಿ ಈಗ ಯಾಕೆ ಸಲ್ಲಿಸ್ತಾ ಇದೆಯಾ ಅಂತ ನಿಮ್ಮನ್ನೇನು ಪ್ರಶ್ನೆ ಮಾಡಿಲ್ಲ? ಅದೇ ಇಷ್ಟು ವರ್ಷ ಇಲ್ದಿದ್ದು ಹೀಗೆ ಕೇಳ್ತಾ ಇದ್ದೀನಿ ಅಂತಾನೆ ಕೇಳಿದ್ರು. ಯಾರು ಮೆಂಬರ್ಗಳು? ಎಲ್ಲ ಮೆಂಬರ್ಗಳು ಅದಕ್ಕೆ ಆಗಿ ದೌರ್ಜನ್ಯ ಮಾಡಿದ್ದಾರೆ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ. ಅರಕಲಗೂಡು ತಾಲೂಕಿನ ಕಾಳೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವನಹಳ್ಳಿ ಕೊಪ್ಪಲು ಗ್ರಾಮದ ರೈತ BS ರವಿ ಎಂಬುವರು ಮಾಹಿತಿ ಹಕ್ಕು ಕಾಯ್ದೆಯಡಿ 32,000 ರು ಡಿಡಿ ಸಲ್ಲಿಸಿ 16,000 ಪುಟಗಳ ದಾಖಲಾತಿಯನ್ನು ಮೂಟೆಗಳ ಮೂಲಕ ಪಡೆದುಕೊಂಡು ಬಂದಿರುವುದನ್ನು ಗ್ರಾಮಸ್ಥರು, ಅಕ್ಕಪಕ್ಕದ ಜನರು ಕುತೂಹಲದಿಂದ ವೀಕ್ಷಣೆಗೆ ಬೆರಗಾಗಿದ್ದಾರೆ. ಹೌದು, ಸರ್ಕಾರಿ ಕಚೇರಿಗಳಿಗೆ ವಿನಾಕಾರಣ ಅಲೆದಾಡಿಸುವ ಅಧಿಕಾರಿಗಳ ಪ್ರವೃತ್ತಿಯಿಂದ ಬೇಸತ್ತು ಅಂತಿಮವಾಗಿ ಕೈಚೆಲ್ಲುತ್ತಾರೆ. ಆದರೆ ಬಸವನಹಳ್ಳಿ ಕೊಪ್ಪಲು ಗ್ರಾಮದ ರೈತ ರವಿ ಮಾತ್ರ ಕಾಳೇನಹಳ್ಳಿ ಗ್ರಾಮ ಪಂಚಾಯಿತಿ 2020ರಿಂದ 25ರ ಮಾರ್ಚ್ ತನಕ 5 ವರ್ಷಗಳ ಅವಧಿಯಲ್ಲಿ ಕೈಗೊಂಡಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಅಧಿಕೃತ ಮಾಹಿತಿಯನ್ನು ಪಡೆದುಕೊಳ್ಳುವ ಸಲುವಾಗಿ ಮನೆಯಲ್ಲಿ ಹಾಲಿಗೆಂದು ಸಾಕಿಕೊಂಡಿದ್ದ ಬೆಲೆ ಬಾಳುವ ಹಸುವನ್ನು 25,000ಕ್ಕೆ ಮಾರಾಟ ಮಾಡಿ ಸ್ನೇಹಿತರಿಂದ 10,000 ರು ಸಾಲ ಪಡೆದು ಒಟ್ಟು 32,000 ರು ಡಿಡಿ ಹಣವನ್ನು ಕೆನರಾ ಬ್ಯಾಂಕ್ ಮೂಲಕ ಗ್ರಾಮ ಪಂಚಾಯಿತಿಗೆ ತುಂಬಿ 16,000 ಪುಟಗಳ ದಾಖಲೆಗಳನ್ನು ಅಂಚೆ ಕಚೇರಿ ಮೂಲಕ ನೋಂದಾಯಿತ ಪೋಸ್ಟ್ ಮೂಲಕ ಪಡೆದುಕೊಂಡು ಇತರರು ಹುಬ್ಬೇರುವಂತೆ ಮಾಡಿದ್ದಾರೆ. ಅರಕಲಗೂಡು ತಾಲೂಕು ರಾಮನಾಥಪುರ ಹೋಬಳಿ ಬಸವನಹಳ್ಳಿ ಗ್ರಾಮದ BS ರವಿ ಎಂಬುವರು ಕಾಳೇನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ನಡೆದಿರುವ 100 ಕಾಮಗಾರಿಗಳ ಅನುಷ್ಠಾನಕ್ಕೆ ಸಂಬಂಧಿಸಿದ ಎಲ್ಲ ದಾಖಲಾತಿಗಳನ್ನು ಕೋರಿ ಮಾಹಿತಿ ಹಕ್ಕು ಕಾಯ್ದೆಯಡಿ ಅರ್ಜಿ ಸಲ್ಲಿಸಿದರು. 4 ಚೀಲಗಳ ಪೈಕಿ 1 ಚೀಲದ ದಾಖಲೆಗಳನ್ನು ತಾವು ಕೂಲಂಕುಷವಾಗಿ ಪರಿಶೀಲಿಸಲಾಗುತ್ತಿದೆ. ಇದರಲ್ಲಿ ನಿಖರ ಮಾಹಿತಿಯ ಪ್ರತಿಗಳು ಲಭ್ಯವಾಗಿಲ್ಲ. ಉಳಿದ ಚೀಲಗಳಲ್ಲಿನ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ ಬಳಿಕ ಮುಂದಿನ ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಎಂದು ರೈತ ರವಿ ತಿಳಿಸಿದರು. ಒಂದು ಜೊತೆ ಹುಳ ಎತ್ತುಗಳಿದೆ, ಎರಡು ಕರೋನ ಹಸುಗಳಿದ್ದು, ಇದ್ರ ತಾಯಿಯನ್ನು ಕೊಟ್ಬಿಟ್ಟೆ, ಇನ್ನು 2 ಉಳಿಕೆ 2 ಒಂದು ವರ್ಷ. ಆ ತಾಯಿ ಏನು ಕೊಟ್ರಿ? ಅದೇ ಈ RTI ಮಾಹಿತಿ ಹಾಕೋ ದುಡ್ಡು ಕಟ್ಟಕ್ಕಾಗಿ ನಾನು ದುಡ್ಡು ಕಟ್ಟಕ್ಕಾಗೆ ಕೊಟ್ಟೆ ಸರ್. ಎಷ್ಟು ಕೊಟ್ರಿ? ಅದು 25,000 ಕೊಟ್ಟೆ, ಸಾಲದ ಇರೋದಕ್ಕೆ ಇದು ಮಾಡಿಕೊಟ್ಟೆ ಸರ್, ಸಾಲ ಮಾಡಿಕೊಟ್ಟೆ. ಎಲ್ಲಿ ಕೊಟ್ರಿ ಅದನ್ನ? ಅದು ಕಿತ್ತೂರಲ್ಲಿ. ಏನಪ್ಪ ಅಂದರೆ ನನ್ನ ಹೆಸರು ರವಿ, BS ಬಸವನಹಳ್ಳಿ ಕೊಪ್ಪಲು. ನಮ್ಮ ತಂದೆ ಹೆಸರು ಸಂಸ್ವಾಮಿಗೌಡ, ಕಾಳೇನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವಂಥದ್ದು, ಹಳೆ ಕೇಳಪುರ. ಹಕ್ಕು ಕಾಯ್ದೆ ಅನ್ವಯ ಅರ್ಜಿ ಸಲ್ಲಿಸಿದ ಮೇಲೆ ಎಷ್ಟು ಬಾರಿ ಕಚೇರಿಗೆ ಹೋಗಿದ್ದೀರಿ? ಒಂದು 2 ಬಾರಿ ಹೋಗಿದೆ ಸರ್. ಏನು ಅಲ್ಲಿಂದ ನಿಮ್ಗೆ ಏನಂದ್ರು, ಬನ್ನಿ ಇದು ಕೊಡ್ತೀನಿ, ಆ ಕೊಡ್ತೀನಿ, ಈ ಕೊಡ್ತೀನಿ, ಗುರುವಾರ ಕೊಡ್ತೀನಿ ಅಂದರು. ಯಾರು? ಲೋಕೇಶ್ PDO ಅವರೇ. ಅದು ರೆಕಾರ್ಡ್ ಇದೆ. ಕರೆಂಟ್ ಇಲ್ಲ, ಅದಿಲ್ಲ. ಆಮೇಲೆ ಜೆರಾಕ್ಸ್ ನೀವು ಅಪ್ಪರ ಕೇಳಿದ್ರಿ, 1 ವರ್ಷದ ಕೇಳಿಲ್ಲ, ನೀವು 5 ವರ್ಷದ ಗಂಟೆ ಕೇಳಿದ್ರಿ. ಕೊಡ್ತೀನಿ ತಡಿಯಪ್ಪ ಅಂತ ಮಾತಾಡಿದ್ರು. ಅದಕ್ಕೆ ಗುರುವಾರ ಕೊಡ್ತೀನಿ ಅನ್ನೋದು ರೆಕಾರ್ಡು ನಮ್ಮ ಹತ್ರ ಇದೆ. ಗುರುವಾರಲೂ ಕೊಡ್ದೇನೆ ಇರೋದಕ್ಕೆ ನಾನು ಮತ್ತೆ ಅಂಚೆ ಕಚೇರಿ ಮೂಲಕ ಹಾಕ್ತೀನಿ ಅಂತ ಹೇಳಿದ್ರು. ಸರ್, ನಿಮ್ಮ ಕಾನೂನುಬದ್ಧವಾಗಿ ನೀವು ಹಾಕಿ, ನಾವು ಕಾನೂನುಬದ್ಧವಾಗಿ ನಾವು ಹಾಕ್ತೀವಿ ಅಂತ ಹೇಳಿದ್ರು. ಈಗ ಅಂಚೆ ಕಚೇರಿಗೆ ದಾಖಲಾತಿ ಬಂದಿದ್ದ ನಿಮ್ಮ ಮಾಹಿತಿ ಕೊಟ್ಟಾರೆ ಯಾರು? ಪೋಸ್ಟ್ ಆಫೀಸ್ ಇದ್ರವರು. ಯಾವತ್ತು? ಅವತ್ತು ಗುರುವಾರ. ಅದನ್ನ ಹೇಗೆ ರಿಸೀವ್ ಮಾಡ್ಕೊ ಬಂದ್ರಿ? ಎತ್ತು ಗಾಡೀಲಿ. ನಾವು ಆಮೇಲೆ ಈ RT ಮಾಹಿತಿ ಎತ್ತು ಹಾಕಿದ ಮೇಲೆ ಪೊಲೀಸ್ನ ಮೆಂಬರ್ಗಳೆಲ್ಲ ಹೋಗಿ ಪಂಚಾಯತಿ ಹತ್ರಕ್ಕೆ ಬಂದು ಗಲಾಟೆ ಮಾಡಿದ್ದಾರೆ ಅಂದ್ಬಿಟ್ಟು ದೌರ್ಜನ್ಯ ಮಾಡಿದ್ದಾರೆ. ಅಲ್ಲ, ನೀವು ಇದಕ್ಕೆ ಅರ್ಜಿ ಹಾಕ್ಲಿಕ್ಕೆ ಕಾರಣ ಏನು? ಕಾರಣ ನಮ್ಮದು ಒಂದು ಕೊಡಕೆ ಆಯಿತು, ಕೊಡಕೆ ಮಾಡಿದೆ, ನಾವು ಬ್ರೆಡ್ ಏನು ಹಾಕ್ಸಿಲ್ಲ, ಗೋಡೆ ಕಟ್ಟಿಲ್ಲ, ಕಬ್ಬಣ ಹಾಕ್ಬಿಟ್ಟು ಸೀಟ್ ಹಾಕ್ಸಿದ್ದೀನಿ ಸರ್. ಸೀಟ್ ಹಾಕ್ಸಿ ಉದ್ದೇಶಕ್ಕೆ ನಾವು ಹೋಗಿ ಕೇಳಿದ್ರು, ಕೊಡಕೆ ಮಾಡ್ತಾಯಿದ್ದೀನಿ ಸರ್, ನಮಗೆ ಮಾಡಿಕೊಡಿ ಅನ್ನೋದಕ್ಕೆ. ಗೋಡೆ ಕಟ್ಟಬೇಕು, ನೆಲಕ್ಕೆ ಬ್ರೆಡ್ ಹಾಕಬೇಕು, ಗೌಜಿಗೆ ಕಟ್ಟಬೇಕು, ಕಾನೂನು ಪ್ರೊಸೀಜರ್ ಇದೆ ಅಂದರು. ಹಿಂಗೆ ಕೊಟ್ಟಿದ್ದೀರಾ ಸರ್ ಅಂತ ನಾನು ಕೇಳಿದ್ದೆ. ಹಿಂಗೆ ಕೊಟ್ಟಿಲ್ಲದೆ ಇರೋ ಅವಲ್ಲ, ಯಾರಿಗೋ ಫೋಟೋ ತೆಗೆದ್ಬಿಟ್ಟು ಯಾರಿಗೋ ಮನೆಗೆ ನೀವು ಅಂಟಿಸ್ಬಿಟ್ಟು ಇದು MR ಎಲ್ಲ ಮಾಡಿಬಿಟ್ಟು ದಾಖಲಾತಿ ಎಲ್ಲ ಹೊಂದಿಸಿ ಅವ್ರು ಬಿಲ್ ಹಾಕಿದ್ರು. ಎಷ್ಟು ಅಮೌಂಟ್ ಕೊಡ್ತಾರೆ ಕೊಟ್ಟಿಗೆಗೆ? ಕೊಟ್ಟಿಗೆಗೆ ಈಗ 1 ವರ್ಷದಿಂದ ಹಿಂದೆ 57,000,
ಹಿಂದೆ 18,000 ಗಂಟ ಮಾಡಿದ್ದಾರೆ. ಈ ಹಿಂದೆ ಕೊಟ್ಟಿರೋ ಕೊಡುಗೆಗಳು ನಿಯಮ ಬಾಹಿರವಾಗಿದ್ದಾವ, ನಿಯಮ ಬಾಹಿರವಾಗೇ ಇದ್ದಾವೆ. ಹಾಗಾಗಿ ನೀವು ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ಹಾಕ್ಲಿಕ್ಕೆ ನೀವು ಮನಸ್ಸು ಮಾಡಿದ್ರಿ. ಇಲ್ಲಾಂದ್ರೆ ಮಾಡ್ತಿರ್ಲಿಲ್ಲ. ಯಾವ ಮಾಡ್ತಿಲ್ಲ ಅನ್ನೋದಕ್ಕಿಂತ ನಾವು ಏನೋ ಒಂದು ಕಚೇರಿಗೆ ಹೋದ್ರೆ ಒಂದು ಸ್ಪಂದಿಸೋದಿಲ್ಲ, ಸಾರ್ವಜನಿಕರಿಗೆ ಹೋದ್ರೆ ಒಂದು ಸ್ಪಂದಿಸೋದಿಲ್ಲ. ಈಗಿರೋ ಬಿಡಿಯೋನ ಹಿಂದಿರೋರು ಮಾಡಿರ್ತಿಲ್ಲ. ಯಾರು? ಕೇಶವನಾಥ್. ಈಗ ನೀವು ಪಡೆದಿರೋ ದಾಖಲಾತಿಗಳು ಈ ಲೋಕೇಶ್ ಬಂದವ ಅಥವಾ ಅದು ಹಿಂದಿನ ಕೇಶವನಾಥ್ ಇದ್ದಾಗ ಬಂದಂತ ಆ ಸಂದರ್ಭದಲ್ಲಿ ಈ ರೀತಿ ನಡೆದಿದೆ ಅಂತ ನೀವು ಹೇಳ್ತೀರಿ ನೇರವಾಗಿ. ಈಗ ನಿಮ್ಮ ಚುನಾಯಿತ ಪ್ರತಿನಿಧಿಗಳು ಯಾರು ನಿಮ್ಮನ್ನು ಭೇಟಿಯಾಗಿ ಈಗ ಯಾಕೆ ಸಲ್ಲಿಸ್ತಾ ಇದೆಯಾ ಅಂತ ನಿಮ್ಮನ್ನೇನು ಪ್ರಶ್ನೆ ಮಾಡಿಲ್ಲ? ಅದೇ ಇಷ್ಟು ವರ್ಷ ಇಲ್ದಿದ್ದು ಈಗ ಕೇಳ್ತಾ ಇದ್ದೀನಿ ಅಂತಾನೆ ಕೇಳಿದ್ರು. ಯಾರು? ಮೆಂಬರ್ಗಳು, ಎಲ್ಲಾ ಮೆಂಬರ್ಗಳು. ಅದಕ್ಕೆ ಆಗಿ ದೌರ್ಜನ್ಯ ಮಾಡಿದ್ದಾರೆ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ಆ ಕಂಪ್ಲೇಂಟ್ ಕಾಪಿನೂ ನನ್ನ ಹತ್ರ ಇದೆ. ನಾವು ಅವರು ಕಂಪ್ಲೇಂಟ್ ನಾವು ಅದಕ್ಕಿಂತ ಮುಂಚೆ ಧರಣಿ ಕೊಡ್ತೀವಿ ಅಂದ್ಬಿಟ್ಟು ಹೋಗಿ ಒಂದು ಸ್ಟೇಷನ್ಗೆ ಹೋಗಿದ್ದು. ನೀವು ಮೇಲ್ಮನೆಗೆ ಹೋಗಿ ಅಂತ ಸ್ಟೇಷನಲ್ಲಿ ಅವ್ರು ಹೇಳಿ ಕಳಿಸಿದ್ರು. ಹಂಗೆ ಮೇಲ್ಮನೆಗೆ ಹೋಗೋಣ ಅನ್ನೋ ಉದ್ದೇಶದಲ್ಲಿ ನಾವಿದ್ದೆ. ಹಾಗಾಗಿ ನೆಕ್ಸ್ಟ್ 4 ದಿನ ಬಿಟ್ಕೊಂಡು ನನಗೆ ಕಳಿಸಿದ್ರು.